ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಾಗ್ ಸತೀಶ್ ರವರು ಮಾಡಿರುವ ಕಿತಾಪತಿ ಕೆಲಸಕ್ಕೆ ಈಗ ಕಿಚ್ಚ ಸುದೀಪ್ ರವರ ಫ್ಯಾನ್ಗಳು ಕೆರಳಿ ಕೆಂಡಾಮಂಡಲವಾಗಿದ್ದಾರೆ ಅಂತಾನೆ ಹೇಳಬಹುದು. ಅಲ್ಲೂ ಬಿಗ್ ಬಾಸ್ನ ವಿನಯ್, ರಜತ್ ಹಾಗೂ ಧನ್ರಾಜ್ ರವರಂತೂ ಇವರಿಗೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಎಂದರೆ ಹೇಳಲು ಸಾಧ್ಯವೇ ಇಲ್ಲ. ನಾನು ಮುಂದೆ ಅವರು ಏನು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ಇವರು ಈ ರೀತಿಯ ಕೆಲಸ ಮಾಡಲು ಕಾರಣ ಏನು, ಡಾಗ್ ಸತೀಶ್ ರವರು ಅಂತ ಈಗ ಮೊದಲಿಗೆ ಹೇಳ್ತೀನಿ ಬನ್ನಿ. ಡಾಗ್ ಸತೀಶ್ ರವರಿಗೆ ಅವರ ಫೇಮ್ ಕಡಿಮೆ ಆಗ್ತಿದೆ ಅಂದ್ರೆ ಸಾಕು, ಮತ್ತೆ ಫೇಮ್ ತಗೊಳ್ಳಲು ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡ್ಕೊಳ್ತಾನೆ ಇರ್ತಾರೆ. ಅದರಂತೆಯೇ ಈಗ ಇನ್ನೊಂದು ಕಿಚ್ಚ ಸುದೀಪ್ ರವರ ಫ್ಯಾನ್ಗಳಿಗೆ ಕೆಂಗಣ್ಣಿಗೆ ಗುರಿಯಾಗುವಂತೆ ಇನ್ನೊಂದು ಕೆಲಸ ಮಾಡಿದ್ದಾರೆ. ಅದೇನೆಂದರೆ ಮೊನ್ನೆ ಸೋಷಿಯಲ್ ಮೀಡಿಯಾಗೆ ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಅದೇನೆಂದರೆ ಅಣ್ಣ ಸುಸು ಮಾಡಿದರೂ ಕೂಡ ನ್ಯೂಸ್ ಆಗುತ್ತೆ ಅಂತ. ಅಣ್ಣ ಸುಸು ಮಾಡಿದ್ದು ನ್ಯೂಸ್ ಆಗ್ತಿರ್ಲಿಲ್ಲ, ಆದರೆ ಅಣ್ಣ ಸುಸು ಮಾಡುವ ವಿಡಿಯೋಗೆ ಕಿಚ್ಚ ಸುದೀಪ್ ಸರ್ ಅವರ ಸಾಂಗ್ ಹಾಕಿರ್ತಾರೆ. ಅದೇ ಮಾರ್ಕ್ ಸಿನಿಮಾದ ದಾದಾ ಯಾರ್ ಗೊತ್ತಾ ಆ ಸಾಂಗ್ನ ಅವರ ವಿಡಿಯೋಗೆ ಹಾಕಿರ್ತಾರೆ. ಇದು ಕಿಚ್ಚ ಸುದೀಪ್ ರವರ ಫ್ಯಾನ್ಗಳಿಗೆ ಕೆಂಡಾಮಂಡಲವಾಗಿದೆ. ಅಣ್ಣ ಮೊದಲು ಡಾಗ್ಗಳಿಂದ ಫೇಮ್ ತಗೊಂಡ, ಆ ಫೇಮು ಮುಗೀತು. ನಂತರ ತನ್ನ ಶರ್ಟು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಶರ್ಟು ಪ್ಯಾಂಟಿಂದ ಫೇಮ್ ತಗೊಂಡ, ಅದೂ ಮುಗೀತು. ನಂತರ ತನ್ನ ಮಗ ಹರ್ಷ ಹರ್ಷ ಅಂತ ಕೂಗ್ತಾರೆ ಅನ್ನೋ ಮಗನ ಹೆಸರಿಂದ ಫೇಮ್ ತಗೊಂಡ್ರು, ಅದೂ ಕೂಡ ಮುಗೀತು. ನಂತರ ಅಣ್ಣ ವಾಚಿಗೆ ಬಂದ, ನನ್ನ ವಾಚು ಅಷ್ಟು ಲಕ್ಷದ್ದು ಇಷ್ಟು ಕೋಟಿದ್ದು ಡೈಮಂಡ್ದು ಚಿನ್ನದ್ದು ಅಂತ ಆ ವಾಚ್ ಫೇಮು ಮುಗೀತು. ನಂತರ ನಾನು ನನ್ನ ಬರ್ತ್ಡೇಗೆ ಅಷ್ಟು ಲಕ್ಷದ ಕೇಕ್ ಕಟ್ ಮಾಡಿದೆ, ಅಷ್ಟು ಉದ್ದದ ಕೇಕ್ ಕಟ್ ಮಾಡಿದೆ, ನನ್ನ ಮಗ ಫೇಲ್ ಆದರೆ ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ, ಆ ಪಾರ್ಟಿ ಕೊಡಿಸ್ತೀನಿ, ನನ್ನ ಮಗ ಫೇಲ್ ಆಗಿದ್ದಾನೆ ಅಂತ ಎಲ್ಲ ಈ ರೀತಿಯ ಫೇಮ್ಗಳು ತಗೊಂಡ್ರು. ಅದಾದ ನಂತರ ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಗಿಲ್ಲಿಯಿಂದ ಫೇಮ್ ತಗೊಳ್ಳಲು ಸ್ಟಾರ್ಟ್ ಮಾಡಿದ್ರು. ಗಿಲ್ಲಿ ಸೋತ್ರೆ ನಾನು ಎಲ್ರಿಗೂ ಬಾಡೂಟ ಹಾಕಿಸ್ತೀನಿ, ಅವನ ಕಾಲ ಸಂಧಿ ನಾನು ನುಸ್ಬಿಡ್ತೀನಿ ಅಂತ ಈ ಥರ ಫೇಮ್ ತಗೊಳ್ಳಲು ಸ್ಟಾರ್ಟ್ ಮಾಡಿದ್ರು. ಇದೆಲ್ಲವೂ ಮುಗೀತು. ಈತನ ಫೇಮ್ ಇನ್ನೇನು ಮುಗೀತಿದೆ ಅಂತ ತಿಳ್ಕೊತಿದ್ದಾಗೆ ಮತ್ತೊಂದು ವಿಷಯಕ್ಕೆ ಟ್ರೋಲ್ ಆಗ್ತಾ ಇದ್ದಾರೆ. ಅದೇ ಈ ಸಾಂಗ್ ಹಾಕೊಂಡು ಸುಸು ಮಾಡುವ ವಿಷಯಕ್ಕೆ. ವಿಡಿಯೋ ನೋಡಿದ ಕಿಚ್ಚ ಸುದೀಪ್ ರವರ ಫ್ಯಾನ್ಗಳು, ಅದೇ ರೀತಿ ರಜತ್, ವಿನಯ್, ಧನ್ರಾಜ್ ಇನ್ನು ಮುಂತಾದವರು ಬಾಯಿಗೆ ಬಂದ ಹಾಗೆ ಕಮೆಂಟ್ ಆಗ್ತಿದ್ದಾರೆ. ಅದರಲ್ಲೂ ಕೂಡ ರಜತ್ ರವರು ಪೊಲೀಸ್ಗೆ ಹೋಗಿ ಕಂಪ್ಲೇಂಟೇ ಕೊಟ್ಟಿದ್ದಾರೆ. ರಜತ್, ವಿನಯ್, ಧನ್ರಾಜ್ ಇವರೆಲ್ಲರೂ ಹಾಕಿರುವ ಕಮೆಂಟ್ಗಳನ್ನು ನೋಡಿ ಸತೀಶ್ ರವರು ವಿಡಿಯೋವನ್ನು ಡಿಲೀಟ್ ಮಾಡ್ತಾರೆ ಅಂತ ನಾವೆಲ್ಲೋ ಅಂದ್ಕೊಂಡಿದ್ವಿ. ಆದರೆ ಈತ ನಿಜವಾಗಿಯೂ ಬಂಡ ಧೈರ್ಯ ಅಂತಲೇ ಹೇಳ್ಬೋದು. ಇಲ್ಲಿಯವರೆಗೂ ಕೂಡ ಆ ವಿಡಿಯೋವನ್ನು ಡಿಲೀಟೇ ಮಾಡಿಲ್ಲ. ಈಗ ರಜತ್ ರವರು, ವಿನಯ್ ರವರು, ಧನರಾಜ್ ರವರು ಹಾಗೆ ಕಿಚ್ಚ ಸುದೀಪ್ ರವರ ಫ್ಯಾನ್ಸ್ಗಳು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಕೆ ಹೋಗ್ತೀನಿ ಬನ್ನಿ. ಈಗ ರಜತ್ ಬುಜ್ಜಿಯವರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, ವಿಡಿಯೋ ಹಾಕೊಳ್ಳಲೇ ಕಿತ್ತೋದವನೇ, ಸುದೀಪ್ ಸರ್ ಸಾಂಗ್ ಹೆಂಗೋ ಹಾಕಿದೆ, ಇವಾಗಲೇ ಸಾಂಗ್ ಡಿಲೀಟ್ ಆಗಿಲ್ಲ ಅಂದರೆ ಇದೇ ನಿನಗೆ ಮಗನೇ, ಆಟ ಆಡ್ತಿದ್ಯಾ ಕಿತ್ತೋದವನೇ, ಸುಮ್ಮನೆ ಇದ್ದೀವಿ ಅಂತ ಕಾಲ್ ಮಾಡ್ತಿದ್ದೀನಿ ತಾನೆ, ಫೋನ್ ಪಿಕ್ ಮಾಡೋಲೆ, ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅದು, ಅದನ್ನು ಪದ ಯೂಸ್ ಮಾಡೋಂಗಿಲ್ಲ, ಆ ಥರ ಯೂಸ್ ಮಾಡಿದ್ದಾರೆ. ಇನ್ನು ವಿನಯ್ ಗೌಡ ಅವರು BSTK ಫಸ್ಟು ಸಾಂಗ್ ಡಿಲೀಟ್ ಮಾಡು, ಇಲ್ಲ ವೆಯ್ಟ್ ಮಾಡೋದು ನಿನ್ನ ಜನರು ನಿನ್ನ ನಾಯಿ ಥರ ಹೊಡಿತಾರೆ, ಈ ವಿಡಿಯೋ ನಾನು ಹಾಕ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಇನ್ನು ಧನ್ರಾಜ್ರವರು ಅವರು ಕೂಡ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಈಗ ಯಾರ್ಯಾರು ಸುದೀಪ್ ಸರ್ ಫ್ಯಾನ್ ಇದ್ದೀರಾ ಅವ್ರು ಹೋಗಿ ಹೆಂಗೆ ಬೇಕೋ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ಬೈರಿ, ಹಾಕೊಂಡು ರುಬ್ರಿ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ಇನ್ನು ಸುದೀಪ್ ಸರ್ ಫ್ಯಾನ್ಗಳು, ನಮ್ಮ ಹತ್ರ ಬೇಡ, ನಾವು ಸರಿ ಇಲ್ಲ, ಸಾಂಗ್ ಚೇಂಜ್ ಮಾಡಿದರೆ ನಿನಗೆ ಒಳ್ಳೆಯದು, ಈ ಥರ ಎಲ್ಲ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಥರ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಈ ಅಪ್ಪಂಗೆ ಯಾಕೆ ಬೇಕು ಅಂತ. ಹೌದು, ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗಿಷ್ಟ ಬಂದಂತೆ ಸಾಂಗ್ಗಳಿರೋದೇ ಅದಕ್ಕೆ, ಅವ್ರು ಮಾಡೋ ವೀಡಿಯೋಸ್ಗೆ ಸಾಂಗ್ ಹಾಕ್ಕೊಳ್ಳಿ ಈ ಥರ ಎಲ್ಲ ಕೊಡೋದೇ ಸಾಂಗ್ಗಳು ಸೋಷಿಯಲ್ ಮೀಡ್ಯಾದಲ್ಲೇ ಇರುತ್ತೆ, ಆಪ್ಷನ್ಗಳು ತುಂಬ ಇರುತ್ತೆ. ಆದರೆ ಇವರು ಕೆಟ್ಟ ಕೆಟ್ಟ ವಿಷಯಗಳಿಗೆ ಆ ಸಾಂಗ್ಗಳನ್ನ ಯೂಸ್ ಮಾಡ್ಕೊಳ್ಳೋದು ಅಷ್ಟು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಇಲ್ಲಿ ಅತಿ ಕೆಟ್ಟದ್ದು ಅಂತಲೂ ಏನಿಲ್ಲ, ಸುಸು ಮಾಡಬೇಕಾದ್ರೆ ಸಾಂಗ್ ಹಾಕಿರೋದಕ್ಕೆ ಅದು ಕೆಟ್ಟದ್ದು ಅಂತಲೂ ಅತಿ ಕೆಟ್ಟದ್ದು ಅಂತಲೂ ಹೇಳೋಕ್ಕಾಗಲ್ಲ. ಏನೋ ಒಂದು ಹೌದು ನಾನು ಏನೇ ಮಾಡಿದ್ರು ನ್ಯೂಸ್ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಆ ಹಾಡು ಹಾಕಿರ್ಬೋದು. ಅಲ್ಲ ಇಷ್ಟೆಲ್ಲ ಮಾತಾಡ್ತಿದ್ರು ಜನಗಳು, ಇಷ್ಟೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹೋಗಿದ್ದೆಲ್ಲ ಮಾಡ್ತಿದ್ರು ಕೂಡ ಆ ಯಪ್ಪಂಗೇನು ತಲೆಗೆ ಹೋಗ್ತಿಲ್ವ ಅಥವಾ ಕಮೆಂಟ್ ಓದೋಕ್ಕೆ ಬರಲ್ವ ಅಥವಾ ಕಮೆಂಟ್ ಬಂದು ಓದಕ್ಕೆ ಬಂದರೂ ಕೂಡ ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಿಲ್ವಾ. ಅದಲ್ಲದೆ ರಜತ್ ರವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅವರೇನು ಆ್ಯಕ್ಷನ್ನು ತಗೊಂಡಿಲ್ವಾ, ನನಗೆ ಅದೇ ಡೌಟು, ಇಲ್ಲಿವರೆಗೂ ಕೂಡ ಆ ವಿಡಿಯೋ ಇನ್ನೂ ಡಿಲೀಟ್ ಆಗಿಲ್ವಲ್ಲ, ಅದು ಹೆಂಗೆ ಸಾಧ್ಯ ಅಂತ. ಅಥವಾ ಸುದೀಪ್ ಸರೇ ಬಿಟ್ಬಿಟ್ರಾ, ಏನಾರ ಮಾಡ್ಕೊಳ್ಳಿ ಬಿಡೋ, ತಲೆ ಕೆಡಿಸ್ಕೊಬೇಡಿ ಅಂತ.
ನನಗೆ ಇನ್ನೊಂದು ಅರ್ಥ ಆಗಲ್ಲ, ಸುದೀಪ್ ಸರ್ಗೆ ಏನಾರು ಆದರೆ ಅಥವಾ ಸುದೀಪ್ ಸರ್ಗೆ ವಿಡಿಯೋಗೆ ಯಾರು ಈ ಥರ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದ್ದೆಲ್ಲ ಮಾಡಿದ್ರೆ ವಿನಯ್ ರಜತ್ ಈ ಥರ ತುಂಬ ಜನಗಳು ಬರ್ತಾರಲ್ಲ, ಅದು ಹೆಂಗೆ ಸಾಧ್ಯ ಅಂತ, ಅಥವಾ ಸುದೀಪ್ ಸರೇ ಹೇಳಿ ಕಳಿಸ್ತಾರ ಅಥವಾ ಇವರೇ ಸುದೀಪ್ ಸರ್ಗೆ ಹಿಂಗಾಗುತ್ತೆ ಅಂತ ಬರ್ತಾರಾ? ನಂಗೆ ನಿಜವಾಗ್ಲೂ ಅದೊಂದು ಡೌಟ್ ಇದೆ. ಯಾರು ಗೊತ್ತಿದ್ರೆ ಕ್ಲಿಯರ್ ಮಾಡಿ. ಕೋರ್ಸ್ ಅಭಿಮಾನ ಇದ್ದೇ ಇರುತ್ತೆ, ಯಾಕಂದರೆ ಅಲ್ಲಿ ರಿಯಾಲಿಟಿ ಶೋಲಿ ಸುದೀಪ್ ಸರ್ ಕೂಡ ಇವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ, ಇವರು ಕೂಡ ಸುದೀಪ್ ಸರಿಂದ ಅಷ್ಟೇ ಕಲ್ತಿದ್ದಾರೆ, ಅದೆಲ್ಲ ಓಕೆ. ಬಟ್ ಎಲ್ಲ ವಿಷಯಕ್ಕೂ ಬರ್ತಾರಲ್ಲ, ಅದೊಂದು ಸ್ವಲ್ಪ ಡೌಟ್ ಇದೆ. ಹೌದು, ಕಿಚ್ಚ ಸುದೀಪ್ ಸರ್ನ ಪ್ರೀತಿಸೋ ಕರ್ನಾಟಕ ಜನತೆ ತುಂಬ ಇದ್ದಾರೆ, ಬಟ್ ಇವರು ಸ್ವಲ್ಪ ಸ್ಪೆಷಲಾಗಿ ಬರ್ತಾರೆ, ಅದು ಸ್ವಲ್ಪ ನನಗೆ ಡೌಟು ಅನಿಸುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾನೀಗ ವಿನಯ್ ಹಾಗೂ ರಜತ್ ರವರು ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ, 100% ಸರಿ, ಅವ್ರು ಮಾಡಿದ್ದಕ್ಕೆ ಸರಿಯಾಗಿ ಮಾಡಿದ್ದಾರೆ. ಎಲ್ಲದಕ್ಕೂ ಇವರೇ ಯಾಕೆ ಅನ್ನೋದು ಸ್ವಲ್ಪ ಡೌಟ್ ಇದೆ ಅಷ್ಟೇ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಇಡೀ ಜನತೆ ಬೈದಿದೆ. ಆದರೂ ಆ ಬಣ್ಣಧೈರ್ಯ ಬಿಟ್ಟು ಯಾರಿಗೂ ಎದುರದೆ ಯಾರಿಗೂ ಜಗ್ದೆ ಇಲ್ಲಿವರೆಗೂ ಆ ಪುಣ್ಯಾತ್ಮ ಇನ್ನೂ ಕೂಡ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವನಿಗಿನ್ನೆಷ್ಟು ಧೈರ್ಯ ಇರಬೇಕು. ಅಥವಾ ಇದಕ್ಕೆಲ್ಲ ಏನಕ್ಕೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ಅದೇ ನನಗೆ ಆಶ್ಚರ್ಯ ಆಗ್ತಿರೋದು ಇಲ್ಲೇನು ನಡೀತಾ ಇದೆ ಅಂತ. ಈ ರಜತ್ ರವರು ಈಗೆಲ್ಲ ಹಿಂಗೆ ಕಮೆಂಟ್ ಎಲ್ಲ ಮಾಡ್ತಿದಾರಲ್ಲ, ಫೋನ್ ಎತ್ತಲೆ, ಫೋನ್ ಎತ್ತಕ್ಕೇನೋ ಹಾಗೆ ಹೀಗೆ ಅಂತ. ಅವ್ರು ಎಲ್ಲಿರ್ತಾರೆ ಅಂತ ಇವ್ರು ಎಲ್ಲರಿಗೂ 100% ಗೊತ್ತಿರುತ್ತೆ, ಅಲ್ಲೇ ಹೋಗಿ ಕೇಳ್ಬೋದಲ್ಲ. ಬಟ್ ಇಲ್ಲಿ ಹೆಂಗೆ ಸುಮ್ಮನೆ ಸ್ಕೋಪ್ ಕೊಡ್ತಿದ್ದಾರೆ ಅಥವಾ ಕಮೆಂಟಲ್ಲಿ, ಅಲ್ಲೇ ಡೈರೆಕ್ಟೇ ಹೋಗಿ ಮಾತಾಡ್ಬೋದಲ್ಲ, ಅಲ್ಲೇ ಹೋಗಿ ಡಿಲೀಟ್ ಮಾಡಿಸ್ಬೋದಲ್ಲ. ಇಷ್ಟೆಲ್ಲ ಯಾಕೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡ್ತಿರ್ಬೋದು ರಜತ್ ರವರು ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಷ್ಟೇ.